ಸಚಿವ ಸ್ಥಾನ ಸಿಗ್ಬೇಕನ್ನಂತ ಉದ್ದೇಶ ಇಟ್ಕೊಂಡು ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಧಾರವಾಡ ಜಿಲ್ಲಾದ್ಯಂತ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲಾದ್ಯಂತ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಸಚಿವ ಕ್ಯಾಬಿನೆಟ್ ಸ್ಥಾನ ಸಿಗಲೇಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವರು ಸತತವಾಗಿ 3 ಬಾರಿ ಶಾಸಕನಾದ್ರೂ ಕೂಡ ಇಲ್ಲೇ ಜನಪ್ರತಿನಿಧಿಗಳಲ್ಲಿ ಅವ್ರದೇ ಆದಂತಹ ಒಂದು ಛಾಪನ ಇಟ್ಟು ಇಡೀ ಜಿಲ್ಲೆ ಅಭಿವೃದ್ಧಿ, ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡುವಂತದ್ದು ಉದ್ದೇಶ ಇಟ್ಟುಕೊಂಡು ಅದರ ಜೊತೆ ಇಡೀ ಕಾರ್ಯಕರ್ತರು, ಇಡೀ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಾರ್ಯಕರ್ತರಿಗೆ ಸ್ಪಂದಿಸುವುದಾಗ್ಲಿ, ಎಲ್ಲರಿಗೂ ಕೂಡ ಮನವೊಲಿಕೆ ಮಾತುಗಳನ್ನು ಹೇಳುವಂಥದ್ದಾಗ್ಲಿ ಎಲ್ಲನೂ ಕೂಡ ನಮ್ಮ ಶಾಸಕರು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತೇನಾದ್ರೂ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಹೋರಾಟವನ್ನ ಮಾಡಿದೀವಿ. ಮುಂದೆ ಬರುವಂತ ದಿನಗಳಲ್ಲಿ ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಇತ್ತೀಂದ್ರವಾದಂತ ಉಗ್ರವಾದಂತ ಹೋರಾಟದ ಮೂಲಕ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡದ ಎಲ್ಲ ಕಾರ್ಯಕರ್ತರು ಇವತ್ತು ಒಂದೇ ಕೂಗಿಗೆ ಎಲ್ಲರೂ ಕೂಡಿ ಇವತ್ತು ಅವರ ಸಚಿವ ಸ್ಥಾನ ಸಿಗ್ಲೇಬೇಕು ಅನ್ನುವಂತ ಘಂಟಾಘೋಷವಾಗಿ ಎಲ್ಲರೂ ಕೂಡ ಇವತ್ತು ಬೀದಿಗೆ ಇಳಿದಿದ್ದಾರೆ. ಮುಂದೆ ಬರುವಂತ ದಿನದಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಬೀದಿಗೆ ಹೇಳುವಂತ ದಯವಿಟ್ಟು ಆಗಬಾರ್ದು. ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ಅದರ ಜೊತೆ ಈಗ ನಮ್ಮ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಅದೇ ರೀತಿ ನಮ್ಮ ಕರ್ನಾಟಕದ ಉಸ್ತುವಾರಿ ಆದಂತ ಸುರ್ಜೇವಾಲಾ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊತಾ ಇದೀವಿ. ನಮ್ಮ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ನೀವು ಕ್ಯಾಬಿನೆಟ್ ದಲ್ಲಿ ದರ್ಜೆಯನ್ನು ಕೊಟ್ರೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಸತತ 7 ಕ್ಷೇತ್ರದಲ್ಲಿ ನಾವು ಗೆಲ್ಲಿಲಿಕ್ಕೆ